श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 16 ದೈವಾಸುರ ಸಂಪತ್ತಿ ವಿಭಾಗ ಯೋಗ ಸಂಪುಟ 15 आता बाळाच्या हिती स्तज्ञ जैसे नानाभूती चैतन्य तैसे प्राणिमात्री सौजन्य ಆರ್ಜವತೆ। ಮಗುವಿನ ಹಿತಕ್ಕಾಗಿ ಸ್ತನ್ಯ ನಾನಾ ಭೂತಗಳಲ್ಲಿರುವಂತೆ ಚೈತನ್ಯ ಪ್ರಾಣಿ ಮಾತ್ರಗಳಲ್ಲಿ ಸೌಜನ್ಯ ಇದೇ ಆರ್ಜವ। ಮಗುವಿನ ಹಿತಕ್ಕಾಗಿ ತಾಯಿಯ ಸ್ತನ್ಯದಲ್ಲಿ ಹಾಲು ಇರುವಂತೆ ಅಥವಾ ನಾನಾ ಭೂತಗಳಲ್ಲಿ ಚೈತನ್ಯವಿರುವಂತೆ ಪ್ರಾಣಿ ಮಾತ್ರಗಳಲ್ಲಿರುವ ಸೌಜನ್ಯಕ್ಕೆ ಆರ್ಜವ ಅನ್ನುತ್ತಾರೆ। ಅಹಿಂಸಾ ಸತ್ಯಮಕ್ರೋಧ ತ್ಯಾಗಶಾಂತಿರಪೈಶುನಂ ದಯಾಭೂತೇಶ್ವಲೋಲುಪ್ತ್ವಂ ಮಾರ್ದವಂ ह्रीरचापलಂ। ಅಹಿಂಸಾ ಸತ್ಯ ಅಕ್ರೋಧ ಅಹಂಕಾರದ ತ್ಯಾಗ ಶಾಂತಿ ಅಂದರೆ ಜ್ಞೇಯವನ್ನು ನುಂಗಿ ಜ್ಞಾತ ಹಾಗೂ ಜ್ಞಾನವೂ ಇಲ್ಲದಂತಾಗಿ ಉಳಿಯುವ ಸ್ಥಿತಿ, ದೋಷ ಬಿಟ್ಟು ಗುಣ ತೆಗೆದುಕೊಳ್ಳುವ ದೃಷ್ಟಿ, ಭೂತಮಾತ್ರಗಳಲ್ಲಿ ದಯ, ಅನಾಸಕ್ತಿ, ಮಾರ್ದವತೆ, ಲಜ್ಜೆ, ಇಂದ್ರಿಯಗಳ ಪ್ರವೃತ್ತಿಯ ಸ್ತಬ್ಧತೆ। आणि जगाची या सुखोद्देशे शरीर वाचा मानसे राहाटणे ते अहिंसे ರೂಪ ಜಾಣ। ಜಗತ್ತಿನ ಸುಖೋದ್ದೇಶದಿಂದ ಶರೀರ ವಾಣಿ ಮನಸ್ಸಿನಿಂದ ವರ್ತಿಸುವುದೇ ಅಹಿಂಸಾದ ಸ್ವರೂಪವಾಗಿದೆ। ಜಗತ್ತಿನ ಅಥವಾ ಪ್ರಾಣಿ ಮಾತ್ರಗಳ ಸುಖೋದ್ದೇಶದಿಂದ ಶರೀರ ವಾಣಿ ಹಾಗೂ ಮನಸ್ಸಿನಿಂದ ವರ್ತಿಸುವುದೇ ಅಹಿಂಸೆಯ ಸ್ವರೂಪವಾಗಿದೆ। आता तीख होऊनी मवाळ जैसे जातीचे मुकुळ का तेज परी शीतळ ಶಶಾಂಕಾಚೆ। ತೀಕ್ಷ್ಣವಾಗಿದ್ದರೂ ಮೃದುವಾಗಿರುವುದು ಕಮಲದ ಮೊಗ್ಗೆ ಎಂಬುದು, ತೇಜವೆಂದರೂ ಚಂದ್ರನ ಪ್ರಕಾಶವೆಂಬುದು ಶೀತಲವಾಗಿರುವುದು। ಕಮಲದ ಮೊಗ್ಗೆಯು ಒಂದು ದೃಷ್ಟಿಯಿಂದ ತೀಕ್ಷ್ಣವಾಗಿದ್ದರೂ ಅದು ಇನ್ನೊಂದು ದೃಷ್ಟಿಯಿಂದ ಮೃದುವಾಗಿರುವುದು। ಅದರಂತೆ ಚಂದ್ರನ ಪ್ರಕಾಶವೆಂದರೆ ಅದು ಒಂದು ದೃಷ್ಟಿಯಿಂದ ಚಂದ್ರನ ತೇಜವೇ ಆಗಿರುತ್ತದೆ, ಆದರೆ ಅದು ಅತ್ಯಂತ ಶೀತಲವಾಗಿರುತ್ತದೆ। ಶಕೆ दाविताची रोग फेडू आणि जीभे तरी नव्हे कडू ते ओखदू नाही मा घडू उपमा ಕೈಚಿ। ರೋಗಿಗೆ ತೋರಿಸಿದೊಡನೆ ರೋಗ ಕಳೆಯುವಂಥದು, ನಾಲಿಗೆಗೆ ಕಹಿ ಅನಿಸದಂಥದು, ಅಂಥ ಔಷಧವೇ ಇಲ್ಲದಾಗ ಉಪಮೆ ಎಲ್ಲಿಯದು ಕೊಡಲಿ ನಾನು। ರೋಗಿಗೆ ತೋರಿಸಿದೊಡನೆ ರೋಗ ಕಳೆಯುವಂಥದು, ನಾಲಿಗೆಗೆ ಕಹಿ ಅನಿಸದಂಥದು, ಅಂಥ ಔಷಧವೇ ಇಲ್ಲದಿರುವಾಗ ನಾನಾದರೂ ಎಲ್ಲಿಯ ಉಪಮೆ ಕೊಡಲಿ?
तरी मऊपणे बुबुळे झगडताई परी नाडळे ಎರವಿ ಫೋಡಿ ಕೋರಾಳೆ ಪಾಣಿ ಜೈಸೆ. ಅದೇ ರೀತಿ ಮೃದುತನದಿಂದಾಗಿ ಕಣ್ಣು ಗೊಂಬೆಯನ್ನು ತಿಕ್ಕಿದರೂ ಚುಚ್ಚುವುದಿಲ್ಲ ನೀರು ಅದನ್ನು. ಹಾಗೆ ನೋಡಿದರೆ ಒಡೆಯುವುದು ಗುಡ್ಡವನ್ನು ಹರಿಯುವ ನೀರು. ಅದೇ ರೀತಿ ಒಂದು ದೃಷ್ಟಿಯಿಂದ ನೀರು ಎಷ್ಟು ಮೃದುವಾಗಿರುವುದೆಂದರೆ ಕಣ್ಣು ಗೊಂಬೆಯನ್ನು ತಿಕ್ಕಿದರೂ ಅದಕ್ಕೆ ಚುಚ್ಚುವುದಿಲ್ಲ. ಆದರೆ ಅದೇ ನೀರು ಗುಡ್ಡದ ಮೇಲಿಂದ ಹರಿಯುತ್ತಾ ಬರುತ್ತಿದ್ದರೆ ಗುಡ್ಡವನ್ನೇ ಒಡೆಯುವುದು. ಜೈಸೆ ತೋಳಾವಯ ಸಂದೇಹ ತೀಖ ಜೈಸೆ ಕಾ ಲೋಹ ಶ್ರಾವ್ಯತ್ವೇ ತರಿ ಮಾಧುರ್ಯ ಪಾಯಿ ಘಾಲಿ. ಅದರಂತೆ ಸಂದೇಹ ದೂರಗೊಳಿಸುವುದಕ್ಕಾಗಿ ಸತ್ಯ ಭಾಷಣ ತಲವಾರದಂತೆ ತೀಕ್ಷ್ಣವಾಗಿರಲಾಗಿ, ಆದರೂ ಶ್ರವಣದಲ್ಲಿ ಮಾಧುರ್ಯವನ್ನು ನಿಶ್ಚಿತವಾಗಿ ಕೆಳಗೆ ಹಾಕುವುದು. ಅದರಂತೆ ಸಂದೇಹ ದೂರಗೊಳಿಸುವಲ್ಲಿ ಸತ್ಯ ಭಾಷಣವು ತಲವಾರದಂತೆ ತೀಕ್ಷ್ಣವಾಗಿದ್ದರೂ ಶ್ರವಣದಲ್ಲಿ ಮಾಧುರ್ಯವನ್ನು ನಿಶ್ಚಿತವಾಗಿ ಕೆಳಗೆ ಹಾಕುವುದು. ऐकता कौतुके कानातेची निघती मुखे जे साचारी वेचेनी बिके ಬ್ರಹ್ಮ ಹಿ ಭೇದಿ. ಕೇಳುತ್ತಿರಲು ಕೌತುಕದಿಂದಾಗಿ ಕಿವಿಗಳಿಗೂ ಬಾಯಿ ಬಂದಂತಾಗಿ ತಮ್ಮ ಸತ್ಯದ ಸಾಮರ್ಥ್ಯದಿಂದಾಗಿ ಬ್ರಹ್ಮನನ್ನೂ ಭೇದಿಸುವವು. ಅಂಥ ಆ ಸತ್ಯ ಭಾಷಣವನ್ನು ಕೌತುಕದಿಂದ ಕೇಳುತ್ತಿರಲಾಗಿ ಅದರ ಮಾಧುರ್ಯವನ್ನು ಸೇವಿಸುವುದಕ್ಕಾಗಿ ಕಿವಿಗಳಿಗೂ ಬಾಯಿ ಬಂದಂತಾಗುತ್ತದೆ. ಹಾಗೂ ಆ ಸತ್ಯ ಭಾಷಣವು ಸತ್ಯದ ಸಾಮರ್ಥ್ಯದಿಂದ ಬ್ರಹ್ಮನನ್ನೂ ಭೇದಿಸುವುದು, ಅರ್ಥಾತ್ ಬ್ರಹ್ಮಜ್ಞಾನ ಮಾಡಿಕೊಡುವುದು. ಕಿಂಬಹುನಾ ಪ್ರಿಯಪಣೆ ಕೋಣಾತೇಹಿ ಝಕೌ ನೇಣೆ ಯಥಾರ್ಥತರಿ ಖುಪಣೆ ನಾಹಿ ಕವಣ. ಇಷ್ಟೇ ಅಲ್ಲದೆ ತನ್ನ ಪ್ರಿಯತನದಿಂದಾಗಿ ಯಾರನ್ನೂ ಮೋಸ ಮಾಡದಂತಾಗಿ ಸತ್ಯವಾಗಿದ್ದರೂ ಚುಚ್ಚುವುದಿಲ್ಲ ಲೇಶವಾಗಿ ಯಾರ ಮನಸ್ಸನ್ನು. ಇಷ್ಟೇ ಅಲ್ಲದೆ ಅದು ತನ್ನ ಪ್ರಿಯತನದಿಂದಾಗಿ ಯಾರನ್ನೂ ಮೋಸ ಮಾಡದೇ ಇರುವಂಥದ್ದಾಗಿದ್ದು ಕಠೋರ ಸತ್ಯವಾಗಿದ್ದರೂ ಅದು ಯಾರ ಮನಸ್ಸನ್ನು ಲೇಷವೂ ಚುಚ್ಚುವುದಿಲ್ಲ. ಸದ್ಗುರುನಾಥ ಮಹಾರಾಜ್ ಕಿ ಜೈ. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ. Mm-hmm.